ಏನು ಹೇಳು ಲಸ್ಮಕ್ಕ, ಚೇರ್ಮನ್ ದುಡ್ಡಲ್ಲೇ ಮಾಡಿದೆ ಬಿರಿಯಾನಿನ. ಸಾಕಾಗಿತ್ತು ಕಣೆ. ಬಿಡು, ಬಿರಿಯಾನಿ ಮಾತ್ರನ ಇನ್ ಜೀವನ ಪೂರ್ತಿ ನೆನೆಸ್ಕೋಬೇಕು, ಅಷ್ಟು ಚೆನ್ನಾಗಿತ್ತು. ನಾನಂತೂ ಸರಿಯಾಗಿ ತಿಂದ್ಬಿಟ್ಟಿದ್ದೀನಿ. ಇನ್ನ 2 ಹೊತ್ತು ಊಟ ಮಾಡೋದೇ ಬೇಡ, ನಾನು ಹಂಗ್ ತಿಂದ್ಬಿಟ್ಟಿದ್ದೀನಿ. ತಿಂದೆ ಏನ್ ಮಾಡ್ತೀಯಮ್ಮ ಭಾಗ್ಯಮ್ಮ? ಅಲ್ಲ, 2 ಹೊತ್ತಿಂದನು ಒಂದೇ ಸರಿ ತಿಂದಲ್ಲ. ನಿಂದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ ಆಟೋನ್ ಬಿರಿಯಾನಿ ತಿಂದಲ್ಲ ಬಿಟ್ಟು ಸಿಕ್ತು ಅಂತನ. ನೀನು ತಿನ್ಬೇಕಾಗಿತ್ತು. ಏನೋ ನಿಮ್ಮಪ್ಪ ಮನೆ ದುಡ್ಡನ್ನು ಹೋಗ್ತಿತ್ತೆ ತಿಂದಿದ್ರೆ. ಇಟ ಒಳ್ಳೆ ಕೋಳಿಗಳು ತಿಂತಾವಲ್ಲ, ತಿಂದು ನೋಡು ಆಗಿರೋದು. ನೀನು ಒಳ್ಳೆ ಕೋಳಿ ಕಾಲಿದ್ದಂಗೆ ಇದಾವೆ ನಿನ್ನ ಕಾಲುಗಳು. ಅಚ್ಚೆ ಮತ್ತಿಗೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳೋದು. ಲಸ್ಮಕ್ಕ, ನಿಂದು ಇದು ಭಾರಿ ಅನ್ಯಾಯ ಕಣೆ. ಅಲ್ಲ ಕಣೆ, ಚೇರ್ಮನ್ ತಗೆ ದುಡ್ಡು ಇಸ್ಕೊಂಡು ಬಿರಿಯಾನಿ ಮಾಡಿ, ಆಹಾ ನಾನೇ ಬಿರಿಯಾನಿ ಪಾರ್ಟಿ ಕೊಡಿಸ್ತಾ ಇದೀನಿ ಹಂಗೆ ಹಿಂಗೆ ಅಂತನ. ಚೇರ್ಮನ್ ಪಾಪ ಎಷ್ಟೆಲ್ಲ ಬೈದೆ ನಮ್ಮೆಲ್ಲರ ಎದ್ರಿಗೂನು. ನೋಡು, ಅವ್ರ ಪಾಪ ದುಡ್ಡು ಕೊಟ್ಟು ನಿಂತ ಬೈಸ್ಕೆಮಂಗಾತು ಅವರು. ನೀನ್ ಹಿಂಗ್ ಮಾಡ್ಬಾರ್ದಾಗಿತ್ತು ಬಿಡೆ ಲಸ್ಮಕ್ಕ. ಯಾಕವ್ ನಿನಗ್ ಗೊತ್ತಾಗಲ್ಲ, ಸುಮ್ಮೀರು. ಅಲ್ಲ, ಗೆದ್ದು 4 ವರ್ಷ ಆತಲ್ಲ, ನಮ್ಮೂರಾಗ ಯಾತನ ಒಂದು ಒಳ್ಳೆ ಕೆಲಸ ಮಾಡೇನೆ ಅಯ್ಯಪ್ಪ. ಬರೇನೆ ಎಲೆಕ್ಷನ್ ಬತ್ತಿದಂಗೆನೆ ದುಡ್ಡು ಕೊಟ್ಟು ಬಿರಿಯಾನಿ ಮಾಡ್ಸೋದು, ಆಮೇಲೆ ಗಂಡಸರಿಗೆಲ್ಲನ ಎಣ್ಣೆ ಕೊಡೋದು, ಕುಡಿಯಕ್ಕೆ ಕೊಟ್ಟು ಓಟ್ ಹಾಕಿಸ್ಕೊಂಬಂದು ಗೆಲ್ಲೋದು. ಆಮೇಲೆ ಇನ್ 4 ವರ್ಷ ನಮ್ ಕಡೆ ತಿರ್ಗದೇ ಇಲ್ಲ. ಏನನ ಸಮಸ್ಯೆ ಐದವ, ನೀರಿನ ಪ್ರಾಬ್ಲಮ್ ಐತಾ ಅಥವಾ ಚರಂಡಿ ವ್ಯವಸ್ಥೆ ಚೆನ್ನಾಗೈತಾ ಮನೆ ತಗೆ, ಏನು ಎತ್ತ ಅಂತ ಏನು ಕೇಳಲ್ಲ. ಇಂತನ್ಗೆ ನಾವು ತಿರ್ಗಾನ ಬಿರಿಯಾನಿ ತಿಂದಿದ್ವಿ ಅಂತಾನೆ ಓಟ್ ಹಾಕಕ್ ಹೋಗ್ಬೇಕೆ? ನಾವೆಲ್ಲನ ಅಯ್ಯಪ್ಪ ಬಿರಿಯಾನಿ ಕೊಡಿಸ್ತಾನೆ, ಎಣ್ಣೆ ಕೊಡಿಸ್ತಾನೆ ಅಂತಾನ ಓಟ್ ಹಾಕ್ತಿವಿ ನೋಡು. ದುಡ್ಡು ಕೊಡ್ತಾನೆ, ಎಲೆಕ್ಷನ್ ಟೈಮ್ನಾಗ 100 200 ಕೈಯಕ್ಕೆ ಇಕ್ತಾನೆ ಅಂತಾನ ನಾವು ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಲ್ಲ. ನಮ್ಮೂರಾಗ ಏನಾನ ಒಂದು ಒಳ್ಳೆ ಕೆಲಸ ಮಾಡಿದಾನೆ? ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಒಂದು ಚರಂಡಿ ವ್ಯವಸ್ಥೆ ಆಗ್ಲಿ, ಅಥವಾ ಒಂದು ರೋಡ್ಗಳು ಸರಿ ಮಾಡಿಸಿದಾನೆ? ಯಾರ್ಗನ ಬಡವರಿಗೆ ಗುಡಿಸ್ಲಾಗಿರೋರ್ಗೆ ಮನೆ ಕಟ್ಟಿಸ್ಕೊಡಕ್ಕೆ ಏನಾನ ಗ್ರಾಂಟ್ಗಳು ಹಾಕಿಸ್ಕೊಟ್ಟವ್ರೆ? ಹೇಳು, ಏನಾನ ಒಂದ್ ಕೆಲಸ ಮಾಡಿದಾನೆ ಅಯ್ಯಪ್ಪ? ಅಂತರ್ಗೆ ಹಿಂಗೆ ಮಾಡ್ಬೇಕು, ಸುಮ್ನಿರು. ನೀನು ಬರೇ ಅವರು ಅವ್ರ ಮನೆಯವರು ಕುಟುಂಬದವರು ಮಾತ್ರನ ಉದ್ಧಾರ ಆಗಿದ್ದಾರೆ ಎಲೆಕ್ಷನ್ ಗೆದ್ದು. ನಮಗೆ ಎಲೆಕ್ಷನ್ ಟೈಮ್ನಾಗೆ ಹಿಂಗೆ ಒಂದಿಟ್ಟು ಆತನ ಬಿರಿಯಾನಿ ಕೊಡೋದು, ಇಲ್ಲಾಂದ್ರೆ ಗಂಡಸರಿಗೆಲ್ಲ ಎಣ್ಣೆ ಕುಡಿಸಿ, ಇಲ್ಲ ಹೆಂಗಸರುಗಳಿಗೆ ಒಂದ್ ಸೀರೆನ ಒಂದು 500 ರೂಪಾಯಿ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡ್ಬಿಡೋದು. ಆಮೇಲೆ ಇನ್ನು 5 ವರ್ಷ ಏನ್ ತಿರ್ಗೋದಿಲ್ಲ. ಅವ್ರಿಗೆ ಮನ್ಸಿಗೆ ಬಂದಂಗೆನೆ ಸರ್ಕಾರದ ದುಡ್ಡು ತಿಂತಾ ಇರೋದೆ. ಬಡವರಾಗಿರೋರು ಹಂಗೇ ಇರ್ತಾರೆ. ನಾವೆಲ್ಲನ ಹಿಂಗ ಆಸೆ ಪಟ್ಟು ಮತ್ತೀಗ ನಮ್ಮೂರರು ನಾವು ಎಲ್ಲನ ಇನ್ನು ಹಿಂಗೆ ಇರೋದು. ನೀನೇ ಹೇಳು, ನಮ್ಮೂರಾಗೆ ಯಾವ ಕೆರೆಗೆ ಹೋಗು ಎಲ್ಲನ ರೋಡ್ಗಳಾಗ್ಲಿ ಚರಂಡಿಗಳನ್ನ ನ್ಯಾಯವಾಗಿದಾವ? ಇಲ್ಲ, ಬರೇನೆ ಚರಂಡಿ ಮಾಡಿಸ್ತೀವಿ, ರೋಡ್ ಮಾಡಿಸ್ತೀವಿ ಅಂತನ ದುಡ್ಡು ತಾಂತಾರೆ ಗೌರ್ಮೆಂಟ್ ಇಂದ. ಎಲ್ಲಾನ ಒಂದ್ ಈಟ್ ಅರ್ಧಂಬರ್ಧ ಮಾಡಿಸ್ತಾರೆ. ಅವು 6 ತಿಂಗಳು ನೆಟ್ಟಿರಲ್ಲ ಚರಂಡಿಗಳು. ಕಟ್ಕೊಂತವೆ, ನೀರ್ ಸರಿಯಾಗಿ ಹೋಗಲ್ಲ, ರೋಡ್ಗಳು ಎಲ್ಲ ಕಿತ್ತೋಗ್ತವೆ. ಹಂಗ್ ಮಾಡಿಸ್ತಾರೆ. ಗೌರ್ಮೆಂಟ್ ಇಂದ ದುಡ್ಡು ತಕೊಂಡ್ ತಿಂದು ಸುಮ್ಮನಾಗ್ತಾರೆ. ಬಾಬಾ ಲಸ್ಮಕ್ಕ, ಎಷ್ಟೆಲ್ಲಾ ತಿಳ್ಕೊಂಡಿದ್ಯೆ? ನಾನು ನಿನ್ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಅಬ್ಬಬ್ಬಬ್ಬ, ಭಾರಿ ತಲೆ ಐತೆ ಬಿಡೆ ನೀನು. ನೀನ್ ನಿಜವಾಗ್ಲೂ ನೆಕ್ಸ್ಟ್ ರಾಜಕೀಯಕ್ಕೆ ಬಂದೇ ಬತ್ತೀಯ ನೋಡು, ಹೆಂಗೆಲ್ಲ ಮಾತಾಡ್ತೀಯ. ಕಣೆ ಲಸ್ಮಕ್ಕ, ನಾನು ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಬಿಲ್ಡಪ್ ಕೊಡಕ್ ಮಾತಾಡ್ತಾಳೆ ಹಂಗೆ ಹಿಂಗೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿನ್ ತಲೆಗೂ ಒಂದಿಷ್ಟು ವಿಷಯಗಳು ಇದಾವೆ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ನನ್ನ ಬಗ್ಗೆ? ಅಂಡರ್ವೇರ್ ಸಿಮೆಂಟ್ ಮಾಡಕ್ ಹೋಗ್ಬೇಡ್ರಿ ನನ್ನ. ಅಂಡರ್ವೇರ್ ಸಿಮೆಂಟ್ ಅಂದ್ರೆ ಏನಿಲ್ಲ ಲಸ್ಮಕ್ಕ? ಅಂದ್ರೆ ನನ್ನ ಬಗ್ಗೆ ನೀವು ಹಗುರವಾಗಿ ಮಾತಾಡ್ಬೇಡ್ರಿ, ನನಗೆಲ್ಲ ಚೆನ್ನಾಗ್ ಗೊತ್ತು ಅಂತ. ಲೇ ಲಸ್ಮಕ್ಕ, ಅದು ಅಂಡರ್ವೇರ್ ಸಿಮೆಂಟ್ ಅಲ್ಲ, ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ ನನ್ನ ಅಂತ ಹೇಳು. ನಾನು ಅದನ್ನೇ ಹೇಳಿದ್ದು. ನಡೀರಿ ಮಂತಕ್ ಹೋಗಿ ಮಾತಾಡಿರಂತೆ. ನಾನಿಲ್ಲಿ ಬಾಕ್ಸ್ ಹೊತ್ಕೊಂಡು ನಿಂತಿದ್ದೀನಿ, ನೀವು ರೋಡ್ನ ಮಾತಾಡ್ಕೊಂಡು ನಿಂತಿದ್ದೀರಾ. ನಡೀರಿ ರಪ್ರಪ್ಪನ ಅಲ್ಲಿ ಹೋಗಿ ಮಾತಾಡಿರಂತೆ ಮಂತಕ್ ಹೋಗ್ಕೊಂಡು. ಜಯಮ್ಮ, ನೀನು ಬಾಕ್ಸ್ ಹೊತ್ಕೊಂಡಿರಳು ಹಿಂದೆ ಬರ್ತಾ ಇದ್ಯಾ? ಹೋಗ್ಬಾ ನೀನ್ ರಪ್ರಪ್ಪನ ಮುಂದಕ್ಕೆ, ನಾವೆಲ್ಲ ಬತ್ತೀವಿ ನಿಧಾನಕ್ಕೆ ಮಾತಾಡ್ಕೊಂಡು. ಲೇ ಜಯಮ್ಮ, ಒಳ್ಳೆ ಎಮ್ಮೆ ಹೋದಂಗ್ ಹೋಗ್ತೀಯಲ್ಲೇ, ಓಸಾರ್ನು ಗುದ್ಕೊಂಡು ನಿಧಾನಕ್ಕೆ ಹೋಗಕ್ಕಾಗಲ್ಲೇ? ನೀನಂತೂ ಯಾಕೆ ರಂಗಿಲ್ಲ? ಅಲ್ಲ, ಬಾಕ್ಸ್ ಹೊತ್ಕೊಂಡಿದೀನಿ, ಜಾಗ ಬಿಡ್ಬೇಕು ಹೋಗಕ್ಕೆ ಎಂಬುದು ಗೊತ್ತಾಗಲ್ಲ ನಿನಗೆ? ನಿನ್ನ ಮಾತಾಡ್ತಾಳೆ ಎಮ್ಮೆ ಅಂತ. ಎಮ್ಮೆ ನಾನ್ ಸುದ್ದಿಗೆ ಬಂದ್ರೆ ಏನಿಲ್ಲ ನೋಡು, ಮುಚ್ಕೊಂಡು ಇರತ್ ಕಲ್ಕ. ನಾನ್ ಸುದ್ದಿಗೆ ಬಂದ್ರೆ ನನಗೆ ಗೊತ್ತಲ್ಲ ನಾನು ಯಾರು ಅಂತನ. ನಮ್ಮೂರವ್ರಿಗೆಲ್ಲ ಗೊತ್ತೈತೆ ಜಗಳ ಗಂಟಿ ನೀನು ಅಂತನ. ಅದನ್ನ ತಿರ್ಗಾ ನೀನ್ ನೆನ್ಸಕ್ ಬರಬೇಡ ನನಗೆ, ನನಗೂ ಗೊತ್ತೈತೆ. ಮುಚ್ಕೊಂಡು ಹೋಗು. ಇವಾಗ ನಾನು ಏನಾರ ಬಾಕ್ಸ್ ಹೊತ್ಕೊಂಡಿದ್ದೆ ಏನಿಲ್ಲ ನಿನಗೆ, ಗ್ರಾಚಾರ ಬಿಡಿಸ್ತಿದ್ದೆ. ಬಾ ಮಂತಕ್ ಮಾಡ್ತೀನಿ ನಿನಗೆ. ಜಗಳ ಗಂಟಿ ಜಯಮ್ಮ, ಮುಚ್ಕೊಂಡು ಹೋಗಿ ಕಂಡಿದ್ದೀನಿ. ನನ್ ಸುದ್ದಿ ಬರ್ತಾಳೆ ರಂಗಿ. ಎಂದನ ನನ್ನ ಕೈ ಸಿಗ್ಲಿ, ಅವಳೇನಿಲ್ಲ ಸಿಗುತ್ತೋ ಹಣ ಕಟ್ತೀನಿ. ರಂಗಮ್ಮ, ಸುಮ್ಮನೆ ನಡಿಯೇ. ಅಲ್ಲ, ಅವಳು ಮೊದ್ಲೇ ಜಗಳ ಗಂಟಿ ಎಂಬುದು ಗೊತ್ತೈತಿ, ತಿರ್ಗಾ ಅವಳು ಕೂತ್ ಮಾತಾಡಕ್ ಹೋಗ್ತೀಯ. ಅವಳು ಹಂಗೆ ಮತ್ತೀಗ ಯಾರು ಮುಂದೆ ಯಾರಿದ್ದಾರೆ ಎಂಬುದು ನೋಡಲ್ಲ, ಏನಿಲ್ಲ. ಸುಮ್ಮನೆ ನುಗ್ತಾಳ ಅವಳೆ ಎಮ್ಮೆ ನುಗ್ದಂಗೆ. ಸುಮ್ನಿರು. ಅಲ್ಲ, ಈ ಕಿಡ್ದಿ ಮಧ್ಯೆ ಸದ್ದೆ ಇಲ್ವಲ್ಲ, ಎಲ್ಗೋದ್ಲು? ಯಾಕೆ ಭಾಗ್ಯಮ್ಮ,
ಮಾತಾಡಿಸ್ಬೇಕಾಗಿತ್ತೇನು? ಇರು ಕರಿತೀನಿ. ತಿಮ್ಮಜ್ಜಿ, ಭಾಗ್ಯಮ್ಮ ಯಾಕೆ ಮಾತಾಡಿಸ್ತಾಳ ನೋಡು. ಏ ಲಸ್ಮಕ್ಕ, ನಾನು ಎಲ್ಗೋದ್ಲು ಸದ್ದೆ ಇಲ್ವಲ್ಲ, ಮಾತಾಡ್ತಿಲ್ವಲ್ಲ ಅಂತ ಕೇಳ್ದೆ ಅಷ್ಟೇ. ನಾನು ಯಾಕೆ ಕರಿಯಕ್ ಹೋಗೋಣ ಅವಜ್ಜಿನ? ಮುಚ್ಕೊಂಡಿರು. ನೀನ್ ಸೆಲ್ಲಾಟ ಆಡಕ್ ಬರ್ಬೇಡ, ನನಗೂ ಅವಜ್ಜಿಗೂ ತಂದಿಕ್ಕಿ. ತಿಮ್ಮಜ್ಜಿ, ಕಮಾನ್ ಕಮಾನ್, ಬೇಗ ಬೇಗ ಬಾ. ಏನೇ ಲಸ್ಮಕ್ಕ, ಕೆಮ್ಮಾಗೈತ್ ನಿನಗೆ? ಕೆಮ್ಮಾಗಿದ್ರೆ ಅಲ್ಲಿ ತುಳಸಿ ಗಿಡ ಇತ್ತಲ್ಲ ಹೊಲ್ದಾಗೆ, ತುಳಸಿ ಸೊಪ್ಪು ಕಿತ್ಕೊಂಬಂದು ಒಂದಿಟ್ಟು ಹರ್ಕೊಂಡು ರಸ ಕುಡ್ದಿದ್ರೆ ಕೆಮ್ಮು ಹೋಗದಮ್ಮ 2 ದಿವಸಕ್ಕೆ. ಕೆಮ್ಮಾಗಿಲ್ಲ ನನಗೆ. ಜಲ್ಜಲ್ ಬಾ ಅಂತ ಕರ್ದೆ ನಾನು ಇಂಗ್ಲಿಷ್ನಾಗೆ. ಬಾ ಜಲ್ಜಲ್ದು, ಹಿಂದೆ ಉಳ್ಕಬೇಡ, ಆಮೇಲೆ ಯಾವನ ಕಳ್ಳಿ ಗಿಲ್ಡಿ ಬಂದು ಓದ್ಕೊಂಡೋದವು ನಿನ್ನ ಅಂತ. ಅವಾಗಿಂದ ಈ ಕಿವಿಡಜ್ಜಿ ಸುಮ್ಮನೆ ಬರ್ತಾ ಇದ್ದಾಳಲ್ಲ. ಈ ಕಿವಿಡಜ್ಜಿಗೆ ಆ ಭಾಗ್ಯ ಮಗು ಏನಾದ್ರೂ ಒಂದು ತಗಲಾಕ್ಬೇಕು ಇರು. ಅವಾಗ ಒಳ್ಳೆ ಕಾಮಿಡಿ ಇರುತ್ತೆ. ತಿಮ್ಮಜ್ಜಿ, ಭಾಗ್ಯಮ್ಮನ್ ಗಂಡ ಗುದ್ದಾಡ್ಕೊಂಡು ಮನೆ ಬಿಟ್ಟೋಗ್ಯವನಂತೆ. 1 ವಾರ ಆದ್ರೂ ಮನೆಗೆ ಬಂದಿಲ್ವಂತೆ. ಕೇಳೋಗು ಯಾಕೆ ಅಂತಾನ. ಹೌದೇನಿ ಲಸ್ಮಕ್ಕ? ಯಾಕಂತೆ? ಯಾಕೆ? ಅಲ್ಲ, ಬಂಗಾರದಂಗಿದ್ರಲ್ಲೇ ಗಂಡ ಏನ್ತಿನು ಮನೆ ಬಿಟ್ಟೋಗಿ ಆಲೆ 1 ವಾರ ಆತಂತೆ, ಬಂದೇ ಇಲ್ವೇ? ಅಯ್ಯೋ ರಾಮ, ಇವಳಿಗೇನ್ ಬಂತಿ ಅಂತ ರೋಗ? ಅಲ್ಲ, ಬಂಗಾರ ಅಂತ ಗಂಡನ ಮೇಲೆ ಜಗಳ ಆಡಕ್ ಹೋಗಿದಾಳಲ್ಲ ಈ ಬಾಗಿ, ಇವಳಿಗೇನ್ ಬಂತಿ ಅಂತ ಹೊತ್ತು? ಏನಾಗೈತೋ ಏನೋ, ನಾನ್ ಕೇಳಿದ್ರೆ ಹೇಳಲಿಲ್ಲ. ನೀನೆ ಹೋಗಿ ಜೋರ್ ಮಾಡಿ ಕೇಳು, ನಿನ್ಗಾದ್ರೆ ಹೇಳ್ತಾಳೆ ಅನ್ಸುತ್ತೆ. ಎಷ್ಟೇ ಆಗ್ಲಿ, ನೀನು ಭಾಗ್ಯಮ್ಮನು ಹತ್ರ ಸಂಬಂಧ ಅಲ್ವೇ, ಅದಕ್ಕೆ ನಿನ್ಗಾದ್ರೆ ಹೇಳ್ತಾಳೆ ಅಂತ ಹೇಳೋದು. ಹೋಗಿ ಕೇಳೋಗ್ ಹೋಗಿ. ಏ ಲಸ್ಮಕ್ಕ, ನೀನು ಆ ತಿಮ್ಮಜ್ಜಿ ಏನ್ ಮಾತಾಡ್ತಾ ಇದ್ದೀರಿ? ಬರ್ರೆ ಜಲ್ಜಲ್ದು, ಹಿಂದೆ ಉಳ್ಕೊಂಡ್ರಿ. ಆ ಭಾಗ್ಯ ಮುಗಿ ಕಿವಿಡಜ್ಜಿಗೂ ಸರಿಯಾಗಿ ಫಿಟ್ಟಿಂಗ್ ಇಟ್ಟೇನಿ. ಈಗ ನೋಡ್ರಿ ಹೆಂಗಿರುತ್ತೆ. ಏ ಭಾಗ್ಯಮ್ಮ, ನಿಂತ್ಕಳೆ ಭಾಗ್ಯಮ್ಮ, ಏನೋ ಕೇಳ್ಬೇಕು ನಿನ್ನ. ಇದ್ಯಾಕಪ್ಪ ಈ ಕಿವಿಡಿ ಮಜ್ಜಿ ನನ್ ಕರಿತಾ ಇದ್ದಾಳೆ? ನನ್ಗೇನ್ ಗ್ರಾಚಾರನೋ ಏನೋ ಈಗ. ಏ ಭಾಗ್ಯಮ್ಮ, ನಿಂತ್ಕಳೆ ಅಂದ್ರೆ ಹಂಗೆ ಹೋಗ್ತಾ ಇದೆಯಲ್ಲೇ. ಯಾಕೆ ಮಜ್ಜಿ, ಯಾಕೆ, ಏನ್ ಹೇಳು? ಅಲ್ಲ ಕಣೆ ಭಾಗ್ಯಮ್ಮ, ಶ್ರೀರಾಮಚಂದ್ರನ್ ಅಂತಾನು ನಿನ್ ಗಂಡ, ಅವನ್ ಕೂಟ ಜಗಳ ಮಾಡ್ಕೊಂಡು ನೀನು ಅವನು ಮನೆ ಬಿಟ್ಟು ಹೋಗಂಗ್ ಮಾಡಿದ್ಯಂತೆ. 1 ವಾರ ಆಗೈತಂತೆ ನಿನ್ ಗಂಡ ಮನೆ ಬಿಟ್ಟೋಗಿ, ಇನ್ನ ಬಂದಿಲ್ವಂತಲ್ಲಿ. ಯಾಕೆ ಗುದ್ದಾಡಿದ್ರೆ ನೀನು ನಿನ್ ಗಂಡನು? ತಿಂದು ಹೆಚ್ಚಾಗೈತೇನೆ ನಿನ್ಗೆ? ಅಂತ ಗಂಡನ್ ಕೂಟ ಸಂಸಾರ ಮಾಡ್ಲಾರ್ದೇನೆ ಗುದ್ದಾಡ್ಕೊಂಡು ಅವ್ನ ಮನೆ ಬಿಟ್ಟು ಹೋಗಂಗ್ ಮಾಡಿದ್ಯೆ. ಏ ತಿಮ್ಮಜ್ಜಿ, ಸುಮ್ಮನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನಾನು ನನ್ನ ಗಂಡನು ಗನವಾಗಿದೀವಿ. ಬೆಂಗಳೂರಿಗೆ ಹೋಗಿ ನಮ್ಮ ಅಯ್ಯಪ್ಪ ಗುದ್ದಾಡ್ಕೊಂಡು ಹೋಗಿಲ್ಲ, ತಂಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ಯದೆ. 1 ವಾರ ಇದ್ದು ಬರ್ತೀನಿ ಅಂತ ಹೇಳೇನೆ. ನಾಳೆ ನಾಡ್ದ ಬತ್ತೈತೆ ನಮ್ಮ ಅಯ್ಯಪ್ಪ, ಮುಚ್ಕೊಂಡು ಬಾ. ಏನು ಸಾರಿಗೆ ಬದ್ನೆಕಾಯಿ ತಕೊಂಬ ಅಂತಂದ್ರೆ ತರ್ಲಿಲ್ವೇ ನಿನ್ ಗಂಡ? ಅದಕ್ಕೆ ಗುದ್ದಾಡಿವೆ ನೀವಿಬ್ರು? ಅಯ್ಯೋ ರಾಮ, ಅಲ್ಲ ಬದ್ನೆಕಾಯಿ ಕೇಳಿದ್ರೆ ನಮ್ಮಂತಕ್ ಬಂದಿದ್ರೆ ನಮ್ಮಂತಕನೆ ಮಸ್ತಾಗಿದ್ವು ನಮ್ಮ ಮನೆಯಾಗಿ 1 kg ಹೊತ್ತು ಕೊಟ್ಟು ಕಳಿಸ್ತಿದ್ನಲ್ಲೇ. ಬದ್ನೆಕಾಯಿ ತರ್ಲಿಲ್ಲ ಅಂತ ಗುದ್ದಾಡ್ಕೊಂಡು ಗಂಡ ಮನೆ ಬಿಟ್ಟು ಹೋಗಂಗ್ ಮಾಡಿದ್ಯಾ? ನೀನ್ ಅಂತ ಸಂಸಾರಸ್ತಿ ನೀನು? ಲೇ ಭಾಗ್ಯಮ್ಮ, ಅಯ್ಯೋ ಬದ್ನೆಕಾಯಿಗೋಸ್ಕರ ಗಂಡ ಎಂತಿ ಗುದ್ದಾಡ್ಕೊಂಡು ಗಂಡ ಮನೆ ಬಿಟ್ಟು ಹೋಗಂಗ್ ಮಾಡಿದ್ಯಾ ನೀನು? ಅಯ್ಯೋ ನನ್ಗಂತೂ ನಗು ಬರ್ತೈತಮ್ಮ. ಏ ಲಸ್ಮಕ್ಕ, ಅಲ್ಲಿ ಕಿಸಿಬೇಡ, ಮುಚ್ಕೊಂಡು ನಿಂತ್ಕ. ನೀನೇ ಏನೋ ಹಚ್ಚಿ ಕೇಳಿಯಾ? ಅದಕ್ಕೆ ಹಂಗೆ ಕೇಳ್ತಾ ಇದ್ದಾಳ ಕಿವುಡಜ್ಜಿ. ಏನ್ ಹೇಳ್ದೆ ಹೇಳು? ನೀ ಮೊದ್ಲೇ ಫಿಟ್ಟಿಂಗ್ ಇಡೋದ ಫೇಮಸ್, ಫಿಟ್ಟಿಂಗ್ ಲಸ್ಮಕ್ಕ ಅಂತ ಫೇಮಸ್ ಆಗಿದ್ಯಾ? ಏನೋ ಫಿಟ್ಟಿಂಗ್ ಇಟ್ಟಿದ್ಯಾ ಅವಜ್ಜಿತಾಗೆ? ನಾನೇನು ಹೇಳೋಣ, ಇನ್ ಗೊತ್ತಿಲ್ಲಲ್ಲ, ಜಲ್ಜಲ್ ಬಾ ನಮ್ ಜೊತೆಗೆ ನೀವು ಅಂತ ಕರ್ಕೊಂಬಂದೆ ಅಷ್ಟೇನೆ. ನಾನೇನು ಹೇಳ್ಕೊಟ್ಟಿಲ್ಲಮ್ಮ. ನೀನ್ ನನ್ನ ಬಾಯಲ್ಲಿ ಬರ್ಬೇಡ ಆಮೇಲೆ. ಹೋಗ್ಲಿ, ನಿನ್ ಗಂಡ ಎಲ್ಲೇ ಇದಾನಂತೆ? ಫೋನ್ ಗಿನ್ ಮಾಡಿದ್ದ ಹೆಂಗೆ? ನಡಿ ತತ್ತ, ಫೋನ್ ಇದ್ರೆ ಮಾಡ್ಕೊಡಿಲಿ, ನಾನೇ ಮಾತಾಡ್ತೀನಿ. ನಾನು ಆಲೆ ಫೋನು ಮಾಡಿದೀನಿ, ಎಲ್ಲಾನು ಮಾಡಿದೀನಿ. ನನ್ನ ಗಂಡ ಬೆಂಗಳೂರಿಗೆ ಹೋಗಿದ್ದಾನೆ, ಬೊತ್ತಾನೆ, ಮುಚ್ಕೊಂಡಿರು. ನಾಳಿಕ ನಾಡ್ದ ಬೊತ್ತಾನೆ, ಅವಾಗ ಬಂದು ನೋಡಿವಂತೆ ಕಣ್ ತುಂಬಾನ. ಅವಾಗ ನನ್ನ ಗಂಡನ ಕೇಳಿವಂತೆ ನಾವು ಗುದ್ದಾಡಿದೀವ ಇಲ್ವಾ ಅಂತಾನ. ನಾನ್ ಯಾರ? ನಾನು ನಿನ್ನೇನು ಕೇಳಬಾರ್ದೇನು? ಭಾರ್ಯ ಇದೆ ಬಿಡೆ ನೀನು. ಇಂತಳಾಗತ್ಕೆ ಮತ್ತೀಗ ಗಂಡನ ಮನೆ ಬಿಟ್ಟು ಓಡಿಸಿರೋದು. ನನ್ಗೂನು ನಿನ್ ಗಂಡ ಮಗನ್ ಸಮಾನ ಆಗ್ಬೇಕಣೆ. ನಮ್ಮ ಅಕ್ಕನ ಮಗ ಅವನು, ಅದಕ್ಕೆ ನಾನ್ ಕೇಳೋದು. ನನಗೂ ಕೇಳಕ್ ಅಧಿಕಾರ ಐತಿ. ಅಯ್ಯೋ ದೇವ್ರೇ, ನನ್ನ ಯಾಕಪ್ಪ ಇನ್ನು ಈ ಭೂಮಿ ಮೇಲೆ ಉಳಿಸಿದೀಯಾ? ಈ ಕಿವಿಡಜ್ಜಿ ಕಾಡ್ತಿಂದ ನನಗೆ ಮುಕ್ತಿ ಕೊಡಪ್ಪ ದೇವ್ರೇ. ಏ ಭಾಗ್ಯಮ್ಮ, ತಲೆ ಮೇಲೆ ಕೈ ಹೊತ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ಯಾ? ಬಾ, ಅವಜ್ಜಿ ಹೆಂಗನ ಮಾತಾಡ್ಕೊಂಬ್ಲೇಳು. ನೀನೇನು ಮಾತಾಡಕ್ ಹೋಗ್ಬೇಡ, ಸುಮ್ಮನ್ ಬಾ. ಅಲ್ಲ, ಗಂಡ ಹೆಂಡತಿ ಗುದ್ದಾಡಿದ್ರೆ ಸಂಸಾರ ಇರ್ತವೆ? ಏನೋ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಜಗಳ ಆಡಿರೋದ್ನ ಒಂದ್ ಮಾಡೋಣ ಅಂತ ನಾನ್ ಕೇಳಿದ್ರೆ ನನ್ನ ಮೇಲೆ ಉದ್ದಕ್ಕೂ ಜಗಳಕ್ ಬರ್ತಾಳಲ್ಲ ಈ ಭಾಗ್ಯಮ್ಮ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳ್ರಿ? ಅಲ್ಲ ನೋಡ್ರಿ, ಅಲ್ಲ ಬದ್ನೆಕಾಯಿ ತಂದು ಕೊಡ್ಲಿಲ್ಲ ಗಂಡ ಅಂತನ ಅವನ ಮೇಲೆ ಜಗಳ ಮಾಡಿ ಗಂಡನೇ ಮನೆ ಬಿಟ್ಟು ಹೋಗಂಗ್ ಮಾಡಿದಾಳಲ್ಲ ಈ ಭಾಗ್ಯಮ್ಮ. ಹಿಂಗಾದ್ರೆ ಹೆಂಗೆ ಹೇಳ್ರಿ? ಅಲ್ಲ, ನಾನೇನೋ 1-2 ಬುದ್ಧಿ ಮಾತು ಹೇಳಿದ್ರೆ ಹಂಗೆ ಕೊಯ್ಯನ್ ಮುಂದಕ್ಕೆ ಓಡೋಗ್ಬಿಟ್ಲಲ್ಲ. ಏನೋ ನಾವು ದೊಡ್ಡರು ಅಂತನ ಏನೋ 1-2 ಬುದ್ಧಿ ಮಾತು ಹೇಳ್ತೀವಿ, ಕೇಳಿದ್ಮೇಲೆ ನಾವಿನ್ನೇನು ಮಾಡಕ್ಕಾಗಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ.